ಸ್ವಾಗತ್ ಜುವೆಲ್ಲರ್ಸ್ನಿಂದ ಜಾಗತಿಕ ಗುಣಮಟ್ಟದ ಕಿಸ್ನಾ ಬ್ರ್ಯಾಂಡಿನ ವಜ್ರದಾಭರಣಗಳ ಪ್ರದರ್ಶನ ಹಾಗೂ ಮಾರಾಟ 3 ದಿನಗಳ ಕಾಲ ನಡೆಯಲಿದ್ದು, ಕಾರವಾರ ನಗರದ ಪ್ರೀಮಿಯರ್ ಹೋಟೆಲ್ನಲ್ಲಿ ಯಶಸ್ವಿಯಾಗಿ ಚಾಲನೆ ನೀಡಲಾಯಿತು. ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕರಾವಳಿ ಮುಂಜಾವು ದಿನಪತ್ರಿಕೆ ಸಂಪಾದಕ ಗಂಗಾಧರ್ ಹಿರೇಗುತ್ತಿ, 3 ದಶಕದ ಹಿಂದೆ ಸ್ವಾಗತ್ ಜುವೆಲ್ಲರ್ ಹೆಸರಿನಲ್ಲಿ ಆಭರಣದ ಮಳಿಗೆಯನ್ನ ಕಾರವಾರದಲ್ಲಿ ಆರಂಭಿಸಿ ಕಾರವಾರದ ಗ್ರಾಹಕರಿಂದ ಮೆಚ್ಚುಗೆ ಪಡೆದ ಆಭರಣದ ಅಂಗಡಿ ಎನಿಸಿದ ಸ್ವಾಗತ್ ಆಯಾ ಕಾಲದ ಬದಲಾವಣೆಯನ್ನ ಸ್ವಾಗತಿಸುತ್ತಾ ಕ್ರಿಯಾಶೀಲ ಆಭರಣದ ಅಂಗಡಿ ಎನಿಸಿದೆ ಎಂದು ಹೇಳಿದರು. ಬಂಗಾರ ಆಭರಣಕ್ಕೆ ಬೇಕಾದ ಇನ್ನಿತರ ಮೆಟಲ್ಗಳೇನಿದೆಯಲ್ಲ, ಅದೇ ರೀತಿಯ ಮೆಟಲ್ಗಳ ಮಾದರಿಯಲ್ಲಿ ಒಂದು ಆಭರಣದ ಮಾದರಿಯಲ್ಲಿ ನಾನು ಬಹಳ ವರ್ಷದಿಂದ ಈ ಸ್ವಾಗತ್ ಜ್ಯುವೆಲ್ಲರ್ಸ್ ಅವರ ಫ್ಯಾಮಿಲಿಯನ್ನ ನೋಡ್ತಾ ಇದ್ದೇನೆ. ಒಂದು ತಿಳುವಳಿಕೆ, ಒಂದು ಒಕ್ಕಟ್ಟು, ಮತ್ತೆ ಈ ಒಂದು ಸಂಘಟನೆಯನ್ನ ಬಹಳ ಯಶಸ್ವಿಯಾಗಿ ರೂಪಿಸೋದಕ್ಕೆ ಬಹುಶಃ ನನಗನ್ಸುತ್ತೆ ಇವರೆಲ್ಲರ ಒಟ್ಟಾರೆ ಇವರ ವಿಚಾರಗಳ ಒಂದು ತಲೆ ಇಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ. ಯಾವುದೇ ಒಂದು ಉದ್ಯಮ ಯಶಸ್ವಿ ಆಗ್ಬೇಕಾದ್ರೆ ಅದರ ಮಾಲೀಕರೇನಿರ್ತಾರಲ್ಲ ಅವರು ಅದರ ಬಗ್ಗೆ ಕಾಳಜಿಗಳನ್ನು ವಹಿಸಿಕೊಳ್ಬೇಕಾಗುತ್ತೆ. ನಮ್ಮ ಉದ್ಯಮವನ್ನ ಯಾವ ರೀತಿ ನವೀಕರಣ ಮಾಡ್ಕೊಳ್ತಾ ಹೋಗ್ಬಹುದು, ಕಾಲದ ಜೊತೆಗೆ ನಾವು ಅದನ್ನ ಹೇಗೆ ಹೊಂದಾಣಿಕೆ ಮಾಡ್ಕೊಳ್ತಾ ಹೋಗ್ಬಹುದು ಅನ್ನೋದ್ರ ಒಂದು ಈ ಪ್ರಯೋಗಗಳೇನಿದೆ, ಆ ಪ್ರಯೋಗದಲ್ಲಿ ಈ ಸ್ವಾಗತ್ ಜ್ಯುವೆಲ್ಲರ್ಸ್ ಬಹಳ ವರ್ಷದಿಂದ ಗಮನಿಸ್ತಾ ಇದ್ದೇನೆ. ನನಗೊಂದು ಅವರ ಪ್ರಯೋಗಗಳೇನಿದೆ ಅದರ ಜೊತೆಗೆ ನನ್ನ ಈ ಶಬ್ದಗಳ ಪ್ರಯೋಗಗಳು ನಡೀತಾ ಹೋಗುತ್ತೆ. ಅವರ ಜಾಹೀರಾತಿನ ಜೊತೆಗೆ ನಮ್ಮ ಆಭರಣದ ಜೊತೆಗೆ ಮನುಷ್ಯನ ಒಳಗಿನ ಆಭರಣಗಳೇನಿದೆಯಲ್ಲ ಅವು ಬೆಳೀತಾ ಹೋಗ್ಬೇಕು. ಆ ಮನುಷ್ಯ ಎಂದಿಗೂ ಹಿಂದೆ ಬೀಳೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾನು ನನ್ನ ಫ್ಯಾಮಿಲಿ ಕರ್ಕೊಂಡು ಬರ್ಬೇಕಂತಿದ್ದೆ. ಎಲ್ಲರಿಗೂ ಉತ್ಸಾಹ ಬೆಳೆಯುವ ಇವತ್ತಿನ ಅವರ ಕೊಟ್ಟಂತಹ ಚಿತ್ರಗಳೇನಿದೆಯಲ್ಲ, ನಾನು ಗಮನಿಸಿದಂತಹ ಚಿತ್ರಗಳು ಬಹಳ ಅದ್ಭುತವಾಗಿದೆ ಮತ್ತು ಆರ್ಟ್ ವರ್ಕ್ ತುಂಬಾ ಚೆನ್ನಾಗಿದೆ. ಸೊ ಯಾವಾಗ್ಲೂ ಆಂಟಿಕ್ ಅಂತ ಹೇಳಿ ಹೇಳ್ತಾನೆ ಅಂಗಡಿ ಬಂದಾಗ ನನಗೆ ಆಂಟಿಕ್ ಆಗಲಿಲ್ಲ ಅಂತ ಅವ್ರಿಗೆ ಅದು ಯಾಕಂತಂದ್ರೆ, ನಾವು ಹೇಗೆ ಬಟ್ಟೆಯನ್ನ ನಾವು ಆಂಟಿಕ್ ಆಗಿ ನಾವು ಒಳ್ಳೆಯ ಬಟ್ಟೆಗಳನ್ನ ಬಯಸ್ತೇವೋ ಹಾಗೆ ಆಭರಣಗಳನ್ನ ಹೆಣ್ಮಕ್ಳು ಬಹಳ ಇಷ್ಟಪಡ್ತಾರೆ. ಅವರಿಗೆ ಸೀರೆ ಮತ್ತು ಆಭರಣ. ಸೊ ಹಾಗಾಗಿ ಅವರನ್ನು ಸಹ ಎಲ್ಲರೂ ಸಹ ಅದನ್ನ ನನ್ನಂತಹ ಗಂಡ ಮತ್ತೆ ಅದನ್ನ ಆಯ್ಕೆ ಮಾಡುವಂತಹ ಹೆಂಡತಿಯಲ್ಲಿ ಇರ್ಬೇಕಲ್ಲ, ಅದರಿಂದ ಬಿಸಿನೆಸ್ ಬಹಳ ಅನುಕೂಲ ಅಂತ. ಕಾರವಾರ ನಗರಸಭೆ ಅಧ್ಯಕ್ಷ ಡಾ ನಿತಿನ್ ಪಿಕಳೆ ಮಾತನಾಡಿ, ಆಂಟಿಕ್ ಹಾಗೂ ಇತರೆ ವಿಭಿನ್ನ ಮಾದರಿಯ ವಿಶಿಷ್ಟವಾದ ಆಭರಣಗಳನ್ನ ಹೊಂದಿದ್ದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ಹೇಳಿದರು. ಮಾಜಿ ಶಾಸಕ ಗಂಗಾಧರ್ ಭಟ್ ಮಾತನಾಡಿ, ಕಾರವಾರದಲ್ಲೇ ಪ್ರಥಮ ಬಾರಿಗೆ ಬ್ರಾಂಡೆಡ್ ಆದ ವಜ್ರಾಭರಣಗಳ ಪ್ರದರ್ಶನವನ್ನ ಹಮ್ಮಿಕೊಂಡಿರುವುದು ಇದು ಕಾರವಾರದ ಜನರಿಗೆ ಸದಾವಕಾಶ ತಂದುಕೊಟ್ಟಿದೆ ಎಂದು ಹೇಳಿದರು. ರೋಟರಿ ಕ್ಲಬ್ ಆಫ್ ಕಾರವಾರದ ಅಧ್ಯಕ್ಷ ರಾಘವೇಂದ್ರ ಪ್ರಭು ಮಾತನಾಡಿ, ಮುಂಬರುವ ದಿನದಲ್ಲಿ ಇದೇ ರೀತಿ ಹೊಸ ಆಭರಣಗಳ ಕಲ್ಪನೆಯ ಜೊತೆಗೆ ಇವರ ಹೊಸ ಡೈಮಂಡ್ ಆಭರಣದ ಮಳಿಗೆ ಆರಂಭಗೊಳ್ಳಲಿ ಎಂದು ಹಾರೈಸಿದ್ರು. ಇದೇ ಸಂದರ್ಭದಲ್ಲಿ ಬೆಳಗಾವಿ ಜ್ಯುವೆಲ್ಲರ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ವೈಭವ್ ವೆರ್ಣೇಕರ್ ಹಾಗೂ ಸ್ವಾಗತ್ ಆಭರಣಂ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಸಂತೋಷ್ ವೆರ್ಣೇಕರ್ ಮಾತನಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಸ್ವಾಗತ್ ಜ್ಯುವೆಲ್ಲರ್ಸ್ ವತಿಯಿಂದ ದಿಲೀಪ್, ವಿನೋದ್, ರಾಜೇಶ್ ವೆರ್ಣೇಕರ್ ಹಾಗೂ ಕಿಸ್ನಾ ಬ್ರ್ಯಾಂಡಿನ ಮನೀಶ್ ಕಿಮಾನಿ, ನಿತಿನ್ ಶೇಟ್, ಶ್ರೀಧರ್ ಕುಕುನೂರು, ಮಹಿಳಾ ಮಂಡಳದ ಅಧ್ಯಕ್ಷೆ ನಯನಾ ನೀಲಾವರ್, ಉಷಾ ಹಳದಿಪುರ, ಪ್ರೇಮಾ ರಾಯ್ಕರ್ ಉಪಸ್ಥಿತರಿದ್ದರು. ಕಿಸ್ನಾ ಬ್ರ್ಯಾಂಡಿನ ವಜ್ರದಾಭರಣಗಳು 4700 ರೂಪಾಯಿಯಿಂದ ಶುರುವಾಗಿ ಸಾಮಾನ್ಯ ಜನರ ಕೈಗೆಟುಕುವ ಬೆಲೆಗೆ ಲಭ್ಯವಿರುತ್ತದೆ. ಅದೇ ರೀತಿ ಎಂಆರ್ಪಿ ಆಧಾರಿತ ಪ್ರಾಡಕ್ಟ್ ಆಗಿದ್ದು ಇದರ ಬೆಲೆಯು ಬಂಗಾರದ ಬೆಲೆ ಏರಿದ್ರೂ ಇದು ಸ್ಥಿರವಿರುತ್ತದೆ. ಇದರಿಂದ ಜನಸಾಮಾನ್ಯರಿಗೆ ಹಿಂದಿನ ಬಂಗಾರದ ಬೆಲೆಗೆ ವಜ್ರದ ಆಭರಣಗಳು ಸಿಗುವ ಸದಾವಕಾಶ ಈ ಪ್ರದರ್ಶನ ಕಲ್ಪಿಸಿಕೊಟ್ಟಿದೆ. ಕಿಸ್ನಾ ಬ್ರ್ಯಾಂಡ್ 90% ಕ್ಯಾಶ್ ಬ್ಯಾಕ್ ಹಾಗೂ 95% ಎಕ್ಸ್ಚೇಂಜ್ ಆಫರ್ ಅನ್ನ ಸಹ ಹೊಂದಿದೆ. ಅಂಕೋಲಾ ಬಾವಿಕೆರೆಯ ಗರ್ಭಿಣಿ ಮಹಿಳೆ ಆಟೋ ರಿಕ್ಷಾ ಡಿಕ್ಕಿಯಾಗಿ ಸಾವಿಗೀಡಾದ ಪ್ರಕರಣ ಬಾವಿಕೆರೆಯ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಅಪಘಾತಕ್ಕೆ ಕಾರಣನಾದ ಆರೋಪಿ ಚಾಲಕನನ್ನ ಕೂಡಲೇ ಬಂಧಿಸಬೇಕು ಹಾಗೂ ಅತಿ ವೇಗ ಮತ್ತು ನಿಯಮ ಬಾಹಿರವಾಗಿ ಓಡಾಡುವ ರಿಕ್ಷಾಗಳನ್ನು ನಿರ್ಬಂಧಿಸಬೇಕು ಎಂದು ಗ್ರಾಮಸ್ಥರು ಶುಕ್ರವಾರ ತಹಶೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದರು. ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಗ್ರಾಮಸ್ಥರು ಅಮಾಯಕ ಮಹಿಳೆಯ ಸಾವಿಗೆ ಆಟೋ ರಿಕ್ಷಾ ಕಾರಣವಾಗಿದ್ದು, ಈ ದಾರಿಯಲ್ಲಿ ಸಂಚರಿಸುವ ಎಲ್ಲಾ ಆಟೋ ರಿಕ್ಷಾಗಳನ್ನ ಆರ್ಟಿಒ ಮುಖಾಂತರ ಪರೀಕ್ಷೆಗೊಳಪಡಿಸಿ ನಿಯಮ ಬಾಹಿರ ಓಡಾಡುವ ರಿಕ್ಷಾಗಳನ್ನ ನಿರ್ಬಂಧಿಸಬೇಕು ಎಂದು ಆಗ್ರಹಿಸಿದ್ರು. ಗ್ರಾಮಸ್ಥರ ಪರವಾಗಿ ಗ್ರಾಮ ಪಂಚಾಯತ್ ಸದಸ್ಯ ಉದಯ್ ವಾಮನ್ ನಾಯಕ್ ಮಾತನಾಡಿ, ಅಂಕೋಲದಿಂದ ಬೇಲಿಕೇರಿ ಮಾರ್ಗದಲ್ಲಿ ಸಂಚರಿಸುವ ರಿಕ್ಷಾಗಳಲ್ಲಿ ಬಹುತೇಕ ರಿಕ್ಷಾಗಳಿಗೆ ಪರ್ಮಿಟ್, ಇನ್ಶೂರೆನ್ಸ್ ಇಲ್ಲ. ಇನ್ನು ಚಾಲಕರ ಬಳಿ ಲೈಸೆನ್ಸ್ ಇಲ್ಲ. ಮಿತಿ ಮೀರಿ ಪ್ರಯಾಣಿಕರನ್ನ ತುಂಬಿ ಅಪಾಯಕಾರಿ ಚಲಾಯಿಸುತ್ತಾರೆ. ಪಾಳಿನ ಸಲುವಾಗಿ ಮಿತಿ ಮೀರಿದ ವೇಗದಲ್ಲಿ ಗಾಡಿ ಓಡಿಸುತ್ತಾರೆ. ಈ ಹಿಂದೆಯೂ ಹಲವಾರು ಅಪಘಾತಗಳಾಗಿವೆ. ಆದ್ರೆ ಮೊನ್ನೆ ಒಬ್ಬ ಅಮಾಯಕ ಗರ್ಭಿಣಿ ಮಹಿಳೆಯ ಜೀವ ಹೋಗಿದೆ. ಇನ್ನು ಮುಂದೆ ಇಂತಹ ಘಟನೆ ಮರುಕಳಿಸದಂತೆ ಈಗಲೇ ಎಲ್ಲದಕ್ಕೂ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿದ್ರು. ಇವರು 10 ರಿಂದ 12 ಜನರ ಹಾಸನ ಕುಡಿತಾ ಇದ್ದಾರೆ.
ಆಟ. ಮತ್ತು ಆಟೋ ಸ್ಪೀಡ್ ಎಷ್ಟು ಕೇಳಿದ್ರೆ ಕನಿಷ್ಠ ಅಂದ್ರೆ 60ರಿಂದ 70 ಕಿಲೋಮೀಟರ್. ನೀವು ಯಾವಾಗಲೂ ಒಂದು ದಿವಸ ನಿಂತ್ಕೊಂಡು ನೋಡ್ರಿ ಸರ್, ನಮ್ಮ ಬಾವಿಕೇರಿ ರೋಡ್ನಲ್ಲಿ 70ರಿಂದ 70 ಕಿಲೋಮೀಟರ್ ಅಷ್ಟು ಸ್ಪೀಡ್ನಲ್ಲಿ ಒಂದು ಕಾಂಪಿಟೇಷನ್, ಅಂದರೆ ಅವರು ಬಂದು ಮತ್ತು ಪಾಳಿಗೆ ನಿಲ್ಲಬೇಕು. ಇದು ಒಂದು ನಮ್ಮ ಸ್ಥಿತಿ. ಹಾಗೆ ನೋಡ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, RT ಆಗಲಿ, ಯಾರೂ ಕೂಡ ಅದಕ್ಕೆ ತೊಂದರೆ ಮಾಡಿಲ್ಲ, ನಾವೆಲ್ಲ ಮಾಡಿದ್ರು. ಈಗ ನೋಡಿ, ಮೊನ್ನೆ ಒಂದು ಗರ್ಭಿಣಿ ಮಹಿಳೆ 25 ವರ್ಷದ ಹುಡುಗಿ ನೇರವಾಗಿ ಬಂದು ರಾತ್ರಿಗೆ ಅಥವಾ ನಮ್ಮ ಬಾವಿಕೇರಿಗೆ LED ಬಲ್ಬ್ ಹಾಕಿವೆ, ಫುಲ್ ಅಂದ್ರೆ ಕರೆಂಟ್ ಹಗಲಿನಲ್ಲಿ ಗಾಡಿಗಳಿಗೆ ಹೆಡ್ಲೈಟ್ ಬೇಕಂತ ಹೇಳಿಲ್ಲ. ಆ ಒಂದು ವ್ಯವಸ್ಥೆ ನಮ್ಮ ಬಾವಿಕೇರಿ ಮತ್ತು ರೋಡು ಕೂಡ ಅಷ್ಟೇ ಅಗಲ ಇದೆ, ಸರ್. ಅಂತ ಸ್ಥಿತಿಯಲ್ಲಿ ವಾಕಿಂಗ್ ಮಾಡ್ಬೇಕಾದ್ರೆ ಗಂಡ ರೋಡ್ ಬಿಟ್ಟು ವಾಕಿಂಗ್ ಮಾಡ್ತಾ ಇದ್ದಾರೆ. ಆ ಒಂದು ಸ್ಥಿತಿಯಲ್ಲಿ ಇವರು ನೇರವಾಗಿ ಬಂದ್ಕೊಂಡು ಅವಳಿಗೆ ಹುಡುದು ನೋಡಿ, ಒಂದು ಮಗು ಮತ್ತು ಒಂದು ತಾಯಿ, ಇವತ್ತು ಅವರ ಕುಟುಂಬ ಇವತ್ತು ಕತ್ತಲಿಯಲ್ಲಿ, ಒಂದೇ ಮಗ ಅವನಿಗೆ, ಒಂದೇ ಮಗನಾಗಿ ಅವರು ಇವತ್ತು ಕತ್ತಲಿಯಲ್ಲಿ ಉಳುವಂತ ಬದುಕಾಯ್ತು. ಅಂದ್ರೆ ಇದು ಕಾರಣಕರ್ತರೆ ಅಂತ. ಅದಕ್ಕೆ ಆಟೋ ಚಾಲಕ ಅಂದ್ರೆ ಅವನ ಕರೆ ಕೊಡ್ಕೊಂಡು ಈ ರೀತಿಯಾಗಿ ಮತ್ತು ಲೈಸೆನ್ಸ್, ಸರಿಯಾದ ಲೈಸೆನ್ಸ್ ಇಲ್ಲ, ಕೆಲವೊಂದು ಎಣ್ಣೆ ಹಾಕೊಂಡು ಸರಿ, ಯಾವುದೇ ಒಂದು ಗಾಡಿ ಹೆಡ್ಲೈಟ್ ಸರಿ ಇಲ್ಲ, ಹೆಡ್ಲೈಟ್ ಇವ್ರು ಯಾವ್ದು ಹೆಡ್ಲೈಟು ಯಾವ್ಯಾವುದೋ ಈ ಲಕ್ಸುರಿ ಬಸ್ಸಿಗೆ ಹಾಕಿ ಬರುವಂತಹ ಆ ಹೆಡ್ಲೈಟ್ ಅನ್ನು ಹಾಕೊಂಡು ಕಣ್ಣಿಗೆ ಕುಕ್ಕುವಂಥದ್ದು ಆ ರೀತಿ ಹಾಕಿ ಬರ್ತಾರೆ. ಇದೆಲ್ಲ ಅಂದ್ರೆ ಅದಕ್ಕೆ ಕೆಲಸ ಇತ್ತು. 3 ಜನ ನೀವು ಬೇಡ, ನಾವು ಯಾರೇ ಏನಿಲ್ಲ, ಅವ್ರ ಉದ್ಯಮ ನಡೆಸ್ರಿ, ನಾವು ಅದು ಬೇಡ ಅಂತ ಹೇಳುದಿಲ್ಲ. ಆಟೋ ನಮ್ಮ ಮುನ್ಸಿಪಾಲಿಟಿ ದಾಟಿ ಹೋಗೋಂಗಿಲ್ಲ, ಹಳ್ಳಿ ಗ್ರಾಮಾಂತರ ಪ್ರದೇಶಕ್ಕೆ ಹೋಗೋಂಗಿಲ್ಲ. ಹೋಗೋದೇ ಆದ್ರೆ 3 ಸೀಟನ್ನು ಹಾಕೊಂಡು ಪ್ರಯಾಣ ಮಾಡಿದ್ರೆ ನಮಗೇನು ಅಭ್ಯಂತರ ಇಲ್ಲ. ಮತ್ತೆ ಒಳಗಡೆ ಅವರು ಇರ್ಬೇಕೆ ಬಿಟ್ರೆ 40 ಮೀಟರ್ ದಾಟಿ ಹೋಗೋಂಗಿಲ್ಲ, ಎಣ್ಣೆ ಹಾಕೊಂಡು ಹೋಗೋಂಗಿಲ್ಲ, ಮೊಬೈಲ್ ಹಿಡ್ಕೊಂಡು ಹೋಗೋಂಗಿಲ್ಲ. ದಯವಿಟ್ಟು ನೀವು, ನಿಮ್ಮ ಬಗ್ಗೆ ಬಹಳ ಅಭಿಮಾನ ಇದೆ ಸರ್, ನೀವು ಮಾಡ್ತೀರಿ ಎಂಬುವ ನಂಬಿಕೆ ಇದೆ. ಅದಕ್ಕಾಗಿ ನಮ್ಮ ಎಲ್ಲ ಯುವಕರು, ಬಾವಿಕೇರಿ ಗ್ರಾಮದ ಎಲ್ಲ ಯುವಕರು ಬಂದು ಒಂದು ಮನವಿ ಕೊಡ್ತೇವೆ. ಈಗಾಗಲೇ ನಾವು 3 ವರ್ಷ ಆಗುತ್ತೆ ಸರ್. ಈಗ ಅವರೇನು ನಮ್ಮ ದೇಶಗಳಲ್ಲ, ನಾವು ಜಗಳ ಮಾಡ್ಬೇಕಂತ ಬಂದದ್ದಲ್ಲ. ಆದರೆ ಪರಿಸ್ಥಿತಿ ಹೀಗೆ ಇದೆ, ನಾವು ಪೂರ್ತಿ ಹೆಣನೇ ನೋಡ್ತಾ ಇರ್ಬೇಕಾಗುತ್ತೆ. ಯಾಕಂದ್ರೆ ಓವರ್ ಸ್ಪೀಡ್ ಮತ್ತೆ ಒಂದೊಂದು ಸರಿಯಾಗಿ ಕೊಡ್ಕೊಂಡು ಗಾಡಿ ಬಿಡುವಂಗಿಲ್ಲ, ಅಂಥದ್ದು ಮೊಬೈಲ್ ಸಿಕ್ಕಾಪಟ್ಟಿ ಓವರ್ಟೇಕ್ ಮಾಡದಿದ್ದಂತ ಸ್ಥಳದಲ್ಲೂ ಓವರ್ಟೇಕ್ ಮಾಡೋದಿಲ್ಲ. ಯಾಕಂದ್ರೆ ಜನಸಂದಣಿ ಇರ್ತದೆ, ಅವರಿಗೆ ಕೂಲಿ ಮಕ್ಕಳು ದಯಮಾಡಿ ಪ್ಲೀಸ್ ಆಗಿ ಹೇಳ್ತೇನೆ, 2 ರಿಕ್ಷಾ ಬಿಟ್ಟ ಮೇಲೆ 2 ರಿಕ್ಷಾ ರಿಟರ್ನ್ ಮತ್ತೆ ಬಂದ ಮೇಲೆ ಮತ್ತೆ ಹೋಗ್ಲಿ ರಿಕ್ಷಾ. ಆಟೋ ರಿಕ್ಷಾದಲ್ಲಿ ಕೇವಲ 3 ಮಾತ್ರ ಪ್ರಯಾಣಿಸಬೇಕೆಂಬ ನಿಯಮವಿದ್ರೂ ಕಾನೂನಿನ ವಿರುದ್ಧವಾಗಿ 10 ರಿಂದ 12 ಪ್ರಯಾಣಿಕರನ್ನ ತುಂಬುತ್ತಾರೆ. ಡ್ರೈವರ್ ಸೀಟಿನಲ್ಲಿ 3-4 ಜನ ಕುಳಿತುಕೊಳ್ಳುತ್ತಾರೆ. ಕೆಲವು ಚಾಲಕರು ಮೊಬೈಲ್ನಲ್ಲಿ ಮಾತನಾಡುತ್ತಾ, ಮೊಬೈಲ್ ವೀಕ್ಷಿಸುತ್ತಾ ವಾಹನವನ್ನ ಚಲಾಯಿಸುತ್ತಾರೆ. ಪ್ರಖರವಾದ LED ಲೈಟ್ಗಳನ್ನ ಹಾಕಿ ಮಿತಿ ಮೀರಿದ ವೇಗದಲ್ಲಿ ವಾಹನ ಚಾಲನೆ ಮಾಡುತ್ತಾರೆ. ಹೀಗಾಗಿ ಈ ದಾರಿಯಲ್ಲಿ ಸಂಚರಿಸುವ ಎಲ್ಲಾ ಆಟೋ ರಿಕ್ಷಾಗಳನ್ನ ಪರೀಕ್ಷಿಸಿ ನಿಯಮ ಮೀರುವ ವಾಹನಗಳ ಪರ್ಮಿಟ್ ರದ್ದುಗೊಳಿಸುವಂತೆ ಮನವಿಯಲ್ಲಿ ತಿಳಿಸಲಾಗಿದೆ. ಬಾವಿಕೇರಿಯ ಗರ್ಭಿಣಿ ಮಹಿಳೆ ಸಾವು ಪ್ರಕರಣಕ್ಕೆ ಸಂಬಂಧಿಸಿ ಗ್ರಾಮಸ್ಥರು ಪೊಲೀಸ್ ಠಾಣೆಗೂ ತೆರಳಿ ಮನವಿಯನ್ನ ಸಲ್ಲಿಸಿದ್ರು. ಇದಕ್ಕೂ ಮೊದಲು ಶುಕ್ರವಾರ ಬೆಳಿಗ್ಗೆ ಮಿತಿ ಮೀರಿ ಪ್ರಯಾಣಿಕರನ್ನ ತುಂಬಿ ಸಂಚರಿಸುತ್ತಿದ್ದ 2 ರಿಕ್ಷಾಗಳನ್ನ ಹಿಡಿದು ಪೊಲೀಸರಿಗೆ ಗ್ರಾಮಸ್ಥರು ಒಪ್ಪಿಸಿದ್ರು. ಗ್ರಾಮಸ್ಥರ ಮನವಿ ಸ್ವೀಕರಿಸಿದ ಸಿಪಿಐ ಡಿಸೋಜಾ ರಿಕ್ಷಾ ಯೂನಿಯನ್ ಮತ್ತು ಚಾಲಕರನ್ನ ಕರೆಯಿಸಿ 2 ಕಡೆಯವರ ಅಹವಾಲುಗಳನ್ನ ಆಲಿಸಿದ್ರು. ಆಟೋ ರಿಕ್ಷಾಗಳನ್ನ ನಿಯಂತ್ರಿಸಲು ಪೊಲೀಸರನ್ನ ನಿಯೋಜನೆ ಮಾಡಲಾಗುವುದು. ಕಾನೂನು ಉಲ್ಲಂಘನೆ ಮಾಡಿದ್ದು ಕಂಡುಬಂದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು. ಗ್ರಾಮಸ್ಥರು ಕೂಡ ತಪ್ಪುಗಳು ಕಂಡುಬಂದ್ರೆ ಪೊಲೀಸರಿಗೆ ಮಾಹಿತಿ ಕೊಡಿ, ಯಾರೂ ಕಾನೂನನ್ನ ಕೈಗೆತ್ತಿಕೊಳ್ಳುವಂತಿಲ್ಲ ಎಂದರು. ಕೆಲಕಾಲ ಬಿಗುವಿನ ವಾತಾವರಣ ಇತ್ತಾದ್ರೂ ಪೊಲೀಸ್ ಅಧಿಕಾರಿಗಳು 2 ಕಡೆಯವರ ಜೊತೆ ಮಾತುಕತೆ ನಡೆಸುವುದರ ಮೂಲಕ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಈ ಸಂದರ್ಭದಲ್ಲಿ ಸಿಪಿಐ ಕಾಂಬಳೆ, PSI ಪ್ರೇಮನ್ಗೌಡ ಪಾಟೀಲ್ ಹಾಗೂ ಆರಕ್ಷಕ ಸಿಬ್ಬಂದಿಗಳು ಇದ್ರು. ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ್ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟ್ರದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ IGI ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ. ಏಪ್ರಿಲ್ 14ರಿಂದ 16ರವರೆಗೆ 3 ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ. ಕೈಗೆಟುಕುವ ಶ್ರೇಣಿ 95%, ಜೀವಿತಾವಧಿ ವಿನಿಮಯ ಮೌಲ್ಯ 90%, ಜೀವಿತಾವಧಿಯ ಕ್ಯಾಶ್ ಬ್ಯಾಕ್, ಅಚ್ಚರಿಯ ದರ, ಅಪರೂಪದ ವಿನ್ಯಾಸ, ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ. ಒಮ್ಮೆ ಭೇಟಿ ನೀಡಿ, ಖರೀದಿಸಿ, ಆನಂದಿಸಿ. Swagat Jewellers, a unit of Swagat Abharan Private Limited, House of Diamond, Gold and Silver Ornaments, Kutino Road, Karwar.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.